ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸಿಂಪಲ್ ಫ್ಯಾಷನ್ ಟೆಕ್ ಚಾನಲ್. ಇವತ್ತು ನಾನು ಡಿಸೈನರ್ ನೆಕ್ ಅಂಬ್ರೆಲಾ ಕುರ್ತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕಾಗಿ ನಾನು 2.5 ಮೀಟರ್ ಬಟ್ಟೆನ ತೊಗೊಂಡಿದ್ದೀನಿ. ನಾನೀಗ ಉದ್ದಕ್ಕೆ 2 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ 4 ಫೋಲ್ಡ್ ಮಾಡ್ಕೋತಾ ಇದ್ದೀನಿ ವಿಡ್ತಲ್ಲಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ನಾವು ಫೋಲ್ಡ್ ಸೈಡ್ದಿಂದ ಮಾರ್ಕಿಂಗ್ ಮಾಡೋಣ. ಇಲ್ಲಿ ನೋಡಿ 45 ಇದು ಕುರ್ತಿ ಲೆಂತ್ ಇದೆ. ಅದರಲ್ಲಿ 2 ಇಂಚ್ ನಾನು ಮಾರ್ಜಿನನ್ನು ಆ್ಯಡ್ ಮಾಡಿ 47 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ಬಟ್ಟೆನ ಬಿಟ್ಟಿದ್ದೀನಿ, ಯಾಕಂದರೆ ಈ ಕಡೆ ಫೋಲ್ಡ್ ಸೈಡ್ ಇದೆ ಮೇಲ್ಗಡೆ. ಅದು ಈ ಕಡೆ ಅಂದರೆ ಸ್ಲೀವ್ಸ್ ಕಟ್ ಮಾಡೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ, ಬಟ್ಟೆ ಕಟ್ ಆಗೋದಿಲ್ಲ. ಈಗ ನಾನು ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ 13 ಇಂಚ್ ಇದೆ, ಅದರ ಹಾಫ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಅಂದರೆ 6.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ನಾನು ಆರ್ಮೋಲ್ ಮಾರ್ಕ್ ಮಾಡ್ತಾ ಇದ್ದೀನಿ. ಆರ್ಮೋಲು ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈಗ ಈ ಪಾಯಿಂಟಿಗೆ ನಾವು ಚೆಸ್ಟನ್ನು ಮಾರ್ಕ್ ಮಾಡಬೇಕು. ಚೆಸ್ಟ್ ನಾನಿಲ್ಲಿ 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಎದೆ ಸುತ್ತಳತೆಯ 4ನೇ ಭಾಗ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಇಲ್ಲಿ ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ನಾನು 11 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈಗ ಇಲ್ಲಿಂದ ಶೋಲ್ಡರಿಂದ ನಾನು ವೆಸ್ಟ್ ಲೆಂತ್ ಅಂದರೆ ನಡದ ಉದ್ದವನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ನಡದ ಉದ್ದ ಇಲ್ಲಿ ನಾನು 14.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಹಾಗೆ ಸೊಂಟದ ಉದ್ದ ನಾನಿಲ್ಲಿ 20 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಡದ ಉದ್ದ ಮಾರ್ಕ್ ಮಾಡಿದ್ದೀವಿ, ಅಲ್ಲಿಂದ ನಾವು ನಡದ ಸುತ್ತಳತೆಯನ್ನು ಮಾರ್ಕ್ ಮಾಡಬೇಕು. ನಡದ ಸುತ್ತಳತೆ ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ವೆಸ್ಟ್ ಅಂದರೆ ನಡದ ಸುತ್ತಳತೆಯ 4ನೇ ಭಾಗ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಇಲ್ಲಿ ಸೊಂಟದ ಸುತ್ತಳತೆಯನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊಂಟದ ಸುತ್ತಳತೆ ನಾನು 11 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊಂಟದ ಸುತ್ತಳತೆಯ 4ನೇ ಭಾಗ ಪ್ಲಸ್ 2 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈಗ ಈ 3 ಪಾಯಿಂಟನ್ನು ನಾನು ಕೂಡಿಸ್ಕೊಳ್ತಾ ಇದ್ದೀನಿ. ಈಗ ಈ ಪಾಯಿಂಟಿಂದ ನಾನು ಬಾಟಮ್ವರೆಗೂ ಕುರ್ತಿ ಶೇಪ್ ಹಾಕೋತಾ ಇದ್ದೀನಿ. ಇಲ್ಲಿ ಕೆಳಗಡೆ 3 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಕುರ್ತಿ ಶೇಪ್ ಹಾಕೋತಾ ಇದ್ದೀನಿ. ಇನ್ನೂ ಹೆಚ್ಚು ಕುರ್ತಿ ಡಿಸೈನ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಇಲ್ಲಿ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಈ ಲೈನಿಂದ ಸೆಂಟರ್ಗೆ ಮಾರ್ಕ್ ಮಾಡಿ ಈ ಥರ ಕರ್ವ್ ಶೇಪಲ್ಲಿ ಶೇಪ್ ಹಾಕೋಬೇಕು. ಈ ಕಡೆ ಅಂದರೆ ಒಳಗಡೆ ಅರ್ಧ ಇಂಚು ಒಳಗಡೆ ಈ ಥರ ಮತ್ತೊಂದು ಕರ್ವ್ ಹಾಕೋಬೇಕು. ಈಗ ಬ್ಯಾಕ್ ಆರ್ಮೋಲ್ದಿಂದ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ ವಿಡ್ತ್ ನಾನು ಇಲ್ಲಿ ಕಟ್ ಮಾಡಿಲ್ಲ, ಅಂದರೆ ಮಾರ್ಕ್ ಮಾಡಿಲ್ಲ ನಾನಿಲ್ಲಿ, ಯಾಕಂದರೆ ಡಿಸೈನ್ ಮಾಡೋ ಸಲುವಾಗಿ ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿ ಕಟಿಂಗ್ ಮಾಡ್ತೀನಿ. ಈಗ ಫ್ರಂಟ್ ಆರ್ಮೋಲನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಬ್ಯಾಕ್ ಪಾರ್ಟನ್ನು ತೆಗೆದಿಟ್ಕೋತಾ ಇದ್ದೀನಿ. ಈಗ ಫ್ರಂಟ್ ಆರ್ಮೋಲನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ಗಿಂತ ಫ್ರಂಟ್ ಆರ್ಮೋಲು ಅರ್ಧ ಇಂಚ್ ಕಡಿಮೆ ಇರುತ್ತೆ. ಈಗ ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಲೀವ್ಸ್ ಸಲುವಾಗಿ ನಾನು 4 ಫೋಲ್ಡ್ ಮಾಡಿರೋ ಬಟ್ಟೆನ ತೊಗೊಂಡಿದ್ದೀನಿ. ಈ ಕಡೆ ಫೋಲ್ಡ್ ಸೈಡ್ ಇದೆ, ಈ ಕಡೆ ಓಪನ್ ಸೈಡ್ ಇದೆ. ಇಲ್ಲಿ ಸ್ಲೀವ್ಸ್ ಲೆಂತ್ ನಾನು 16 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಡೌನಿಂಗು 3 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ ರೌಂಡ್ ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಆರ್ಮೋಲ್ ರೌಂಡ್ ಅಂದರೆ ಬಗಲ. ಇಲ್ಲಿ ಸ್ಲೀವ್ಸ್ ರೌಂಡ್ ಅಂದರೆ ತೋಳಿನ ಸುತ್ತಳತೆ 6.5 ಇಂಚಿಗೆ ಮಾರ್ಕ್ ಮಾಡಿ ಈ ಥರ ಶೇಪ್ ಹಾಕೋತಾ ಇದ್ದೀನಿ. ಇದು ಬ್ಯಾಕ್ ಆರ್ಮೋಲ್ ಶೇಪ್. ಈಗ ಮಾರ್ಕಿನ ಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ಕೊಳ್ಳೋ ಸಲುವಾಗಿ ನಾನು ಇಲ್ಲಿ ಬಟ್ಟೆಯ ಉಲ್ಟಾ ಸೈಡ್ ಅಲ್ವಾ ಸೀದಾ ಸೈಡನ್ನು ಒಳಗಡೆ ಮಾಡಿಕೊಂಡು ಈ ಥರ 1/2 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಇದು ಫ್ರಂಟ್ ಆರ್ಮೋಲ್ ಶೇಪ್. ಇದನ್ನು ಸ್ಟಿಚ್ ಮಾಡುವಾಗ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಫ್ರಂಟ್ ಆರ್ಮೋಲ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಈಗ ನೆಕ್ ಡಿಸೈನ್ ಸಲುವಾಗಿ ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಲೆಂತು 7 ಇಂಚ್, ಆಮೇಲೆ ವಿಡ್ತು 6.5 ಇಂಚ್ ಇದೆ. ಕ್ಯಾನ್ವಾಸನ್ನು ಈ ಥರ 2 ಫೋಲ್ಡ್ ಮಾಡ್ಕೋಬೇಕು. ಸೆಂಟರಲ್ಲಿ ಈ ಥರ ಪಿನ್ನನ್ನು ಹಾಕ್ಕೊಂಡು
ನಾನಿಲ್ಲಿ ನೆಕ್ ವಿಡ್ತನ ನಾನು ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ನೆಕ್ ಡೆಪ್ತನ್ನು ನಾನು 5.5 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ರೌಂಡ್ ಶೇಪಲ್ಲಿ ಹಾಕೋತಾ ಇದ್ದೀನಿ. ಈಗ ಕೆಳಗಡೆ 1 ಇಂಚ್ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ಕಿನ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ ಕ್ಯಾನ್ವಾಸನ್ನು. ನೋಡಿ ಈ ಥರ ಬಂದಿದೆ. ಇದು ಅಪ್ಪರ್ ಪಾರ್ಟ್. ಇದು ಲೋವರ್ ಪಾರ್ಟ್ ಸಲುವಾಗಿ ನಾನಿಲ್ಲಿ ಮತ್ತೊಂದು ಕ್ಯಾನ್ವಾಸನ್ನು ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಲೆಂತ್ 10.5 ಇಂಚ್, ಕ್ಯಾನ್ವಾಸ್ ವಿಡ್ತು 5 ಇಂಚ್ ಇದೆ. ಈ ಕ್ಯಾನ್ವಾಸ್ ಕೂಡ ನಾನು 2 ಫೋಲ್ಡ್ ಮಾಡಿಕೊಂಡು ಇಲ್ಲಿ 1/2 ಇಂಚಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಮೊದಲಿಗೆ. ಆಮೇಲೆ ಈ ಥರ ಲೆಂತಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡಿ ವಿ ಶೇಪಲ್ಲಿ ಹಾಕೋತಾ ಇದ್ದೀನಿ. ಅಲ್ಲಿಂದ ಈ ಥರ 1 ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊತ ಕೆಳಗಡೆವರೆಗೂ ಮಾರ್ಕ್ ಮಾಡ್ತೀನಿ. ಈ ಥರ 1 ಇಂಚಿಗೆ ಈ ಥರ ಮಾರ್ಕ್ ಮಾಡಬೇಕು. ಈಗ ಈ ಮಾರ್ಕ್ ಮಾಡಿನ ಪಾಯಿಂಟ್ಗಳನ್ನು ನಾನು ಈ ಥರ ಕೂಡಿಸ್ಕೋತಾ ಇದ್ದೀನಿ. ಈಗ ಮಾರ್ಕಿನ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ವಿ ಮಾರ್ಕನ್ನು ನಾನು ಈ ಕಡೆ ಕೂಡ ಹಾಕೋತಾ ಇದ್ದೀನಿ. ಈಗ ನೋಡಿ ಇದು ಅಪ್ಪರ್ ಪಾರ್ಟ್, ಇದು ಲೋವರ್ ಪಾರ್ಟ್. ಈಗ ಒಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ಕ್ಯಾನ್ವಾಸನ್ನು ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಪ್ರೆಸ್ ಮಾಡಿದ್ದೀನಿ. ಪ್ರೆಸ್ ಮಾಡಿ ಈ ಥರ ಅಲ್ಲಲ್ಲಿಗೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಮೊದಲಿಗೆ. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ ಇದು ಸ್ಟ್ರಿಪ್ಪನ್ನು ನಾನು ಉಲ್ಟಾ ಇಟ್ಕೊಂಡು ಅದರ ಮೇಲೆ ಕ್ಯಾನ್ವಾಸನ್ನು ಇಟ್ಟಿದ್ದೀನಿ. ಈ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಈಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ವಿ ಶೇಪನ್ನು ನಾವು ಬಟ್ಟೆಗೆ ಜೋಡಿಸಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಈಗ ಈ ರೌಂಡ್ ಶೇಪನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಈ ಥರ. ನೋಡಿ ಇಲ್ಲಿ ಈ ಥರ ನೀಟಾಗಿ ಬಟ್ಟೆನ ಟರ್ನ್ ಮಾಡಿಕೊಂಡು ಈ ಥರ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಬೇಕು ಫುಲ್ ರೌಂಡಲ್ಲಿ. ನಾನು ಹಾಕಿರೋ ಹಿಂದಿನ ವಿಡಿಯೋ ಕಾಲರ್ ನೆಕ್ ಕುರ್ತಿ ಇದೆ, ಬೇಕಾದವರು ಹೋಗಿ ಚಾನಲಲ್ಲಿ ಚೆಕ್ ಮಾಡ್ಬೋದು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈಗ ಒಳಗಡೆ ಕೂಡ ಸ್ಟಿಚ್ ಹಾಕೋಬೇಕು ಈ ಥರ. ಈಗ 2 ಪಾರ್ಟ್ ರೆಡಿಯಾಗಿವೆ, ಅಪ್ಪರ್ ಆ್ಯಂಡ್ ಲೋವರ್. ನೋಡಿ ಇದು ಅಂದರೆ ಅಪ್ಪರ್ ಪಾರ್ಟನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರನ್ನು ಅಂದರೆ ಈ ಥರ ಅರ್ಧ ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ನೀಟಾಗಿ. ಆಮೇಲೆ ಕಟ್ ಮಾಡ್ಕೊಂಡ ನಂತರ ಈ ಬಟ್ಟೆ ಒಗಿಬೇಡಿ ಫ್ರೆಂಡ್ಸ್. ಇದು ಅಂದರೆ ಈ ಪಾರ್ಟು ಮುಂದೆ ಬೇಕಾಗುತ್ತೆ, ನಾನಿಲ್ಲಿ ಹೇಳ್ಕೊಡ್ತೀನಿ. ನೋಡಿ ಈಗ ಈ ಥರ ಬಂದಿದೆ ಇದು. ಇಲ್ಲಿ ನೋಡಿ ಈ ಅಪ್ಪರ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಆ ಬಟ್ಟೆನೇ ಇದು, ಉಳಿದ ಬಟ್ಟೆ ಅಂದರೆ ಕಟ್ ಮಾಡ್ಕೊಂಡಿದ್ದು ಉಳಿದ ಬಟ್ಟೆ. ಈಗ ಕುರ್ತಿ ಫ್ರಂಟ್ ಪಾರ್ಟನ್ನು ತಗೊಂಡು ಈ ಥರ ಫೋಲ್ಡ್ ಸೈಡನ್ನು ಇಟ್ಕೊಂಡು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ತಿಳಿದಿಲ್ಲ ಅಂದರೆ ನೀವು ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಈಗ ಕುರ್ತಿನ ಅಂದರೆ ಫ್ರಂಟ್ ಪಾರ್ಟನ್ನು ಈ ಥರ ಉಲ್ಟಾ ಇಟ್ಕೋಬೇಕು ಮೊದಲಿಗೆ. ಉಲ್ಟಾ ಇಟ್ಕೊಂಡು ಈ ಪಾರ್ಟನ್ನು ಅಂದರೆ ಲೋವರ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ಇಲ್ಲಿ ಸೆಂಟರ್ಗೆ ನಾನೊಂದು ಕಟ್ ಹಾಕೋತಾ ಇದ್ದೀನಿ. ಕುರ್ತಿನ ಉಲ್ಟಾ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಕೊಂಡು ಈ ಥರ ಸೆಂಟರನ್ನು ಕೂಡಿಸ್ಕೊಂಡು ಇಲ್ಲಿ ಪಿನ್ ಹಾಕ್ಕೊಂಡು ಅಂದರೆ ಈ ವಿ ಶೇಪನ್ನು ನಾನು ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಈ ಥರ ನೋಡಿಕೊಂಡು ಕಾರ್ನರನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ನಾನು ಸೆಂಟರಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ಟರ್ನ್ ಮಾಡ್ಕೋತೀನಿ ಸೀದಾ ಸೈಡಲ್ಲಿ.
ಅದಕ್ಕೆ ಕುರ್ತಿನ ಮೊದಲಿಗೆ ಉಲ್ಟಾ ಇಟ್ಕೊಂಡಿದ್ದೆ. ಈಗ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಈ ವಿ ಶೇಪಲ್ಲಿ ಮತ್ತೊಂದು ಸಲ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಮತ್ತೊಂದು ಸರ್ತಿ. ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಲೇಸನ್ನು ನಾನು ಅಟ್ಯಾಚ್ ಮಾಡ್ತೀನಿ ಸೈಡಲ್ಲಿ ಈ ಥರ ಲೇಸನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಲೇಸನ್ನು ಈ ಫ್ಯಾಬ್ರಿಕ್ ಒಳಗಡೆ ಹಾಕಿ ಅದ್ರ ಮೇಲೆ ಟಾಪ್ ಸ್ಟಿಚ್ ಹಾಕೋಬೇಕು. ನೋಡಿಲಿ ಇಲ್ಲಿ ಕಾರ್ನರ್ ಬಂದಲ್ಲೇ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ನೀಟಾಗಿ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಈ ಕುರ್ತಿ ನೆಕ್ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗ ನೋಡಿ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಎಕ್ಸ್ಟ್ರಾ ಲೇಸನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಇದು ಲೋವರ್ ಪಾರ್ಟ್. ಈಗ ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಇದು ಭಾಳ ಇಂಪಾರ್ಟೆಂಟ್. ನೀಟಾಗಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟರಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ 2 ಪಾರ್ಟ್ ಬಂದಿವೆ. ಈಗ ನೋಡಿ ಇಲ್ಲಿ ರೈಟ್ ಸೈಡನ್ನು ಈ ಥರ ನಾನು ಇಟ್ಕೊಂಡು, ಇದು ಲೆಫ್ಟ್ ಸೈಡ್, ಇದನ್ನು ಈ ಥರ ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕೋಬೇಕು. ಈಗ ಒಂದು ಪಾರ್ಟನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಕ್ಯಾನ್ವಾಸ್ ಬಿಟ್ಟು ಇಲ್ಲಿ ಸ್ಟಿಚ್ ಹಾಕೋತಾ ಇದ್ದೀನಿ ನಾನು. ಈ ಥರ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಒಳಗಡೆ ಈ ಥರ ಮಡಿಚ್ಕೊಂಡು ಟಾಪ್ ಸ್ಟಿಚ್ ಹಾಕೋಬೇಕು. ಈಗ ಅದನ್ನು ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಟರ್ನ್ ಆಗುತ್ತೆ ಇದು. ನೋಡಿ ಈಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇನ್ನೊಂದು ಸೈಡನ್ನು ಕೂಡ ನಾನು ಅದೇ ಥರ ಸ್ಟಿಚ್ ಮಾಡ್ಕೊತೀನಿ. ಇಲ್ಲಿ ಕೊನೆಗೆ ಒಂದು ಸ್ವಲ್ಪ ಒಳಗಡೆ ಬಟ್ಟೆನ ಮಡಿಚ್ಕೊಂಡು ಈ ಥರ ಸ್ಟಿಚ್ ಹಾಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತೆ ಅದು. ಈಗ ಇದನ್ನು ಸಹಿತ ನಾನು ಟರ್ನ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ನೀಟಾಗಿ ಮೇಲ್ಗಡೆ ಅಂದರೆ ಟಾಪ್ ಸ್ಟಿಚ್ ಹಾಕೋಬೇಕು. ನೋಡಿ ಫೈನಲ್ ಲುಕ್ ಈ ಥರ ಬಂದಿದೆ. ಈ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇದು ಫ್ರಂಟ್ ಪಾರ್ಟ್. ಈಗ ನಾನು ಬ್ಯಾಕ್ ಪಾರ್ಟನ್ನು ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಅಂದರೆ ನೆಕ್ ಬಿಡ್ತನ್ನು ನಾನು ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡಿ, ನೆಕ್ ಡೆಪ್ತನ್ನು ಕೂಡ ನಾನು 3 ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಡ್ರಾ ಮಾಡಿಕೊಂಡು ಅದ್ರ ಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಬ್ಯಾಕ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳೋ ಸಲುವಾಗಿ ಇಲ್ಲೊಂದು ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅಂದರೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆ ಸೈಡ್ ಫುಲ್ ಸೈಡ್ ಇದೆ. ಈ ಥರ ಮಾರ್ಕ್ ಮಾಡಿಕೊಂಡು ನೆಕ್ಕನ್ನು ಕಟ್ ಮಾಡಿಕೊಂಡು ಸ್ಟ್ರಿಪ್ಪನ್ನು 1 ಇಂಚ್ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ರೌಂಡಲ್ಲಿ. ಅಂದರೆ ಇದು ಅಂದರೆ ಕೊರಳಿನ ಶೇಪಲ್ಲಿ ಬಂದುಬಿಡುತ್ತೆ ನೀಟಾಗಿ. ಇದ್ರ ಮೇಲೆ ಈಗ ನಾನು 1/4 ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾನು ಫ್ರಂಟ್ ಪಾರ್ಟನ್ನು ಉಲ್ಟಾ ಇಟ್ಕೊಂಡು ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊತೀನಿ 1/2 ಇಂಚ್ ಬಿಟ್ಕೊಂಡು. ಇಲ್ಲಿ ಶೋಲ್ಡರನ್ನು ನೀಟಾಗಿ ಅಟ್ಯಾಚ್ ಮಾಡಿಕೊಂಡು 1/2 ಇಂಚ್ ಬಿಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈಗ ಶೋಲ್ಡರನ್ನು ಕೂಡ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸನ್ನು ನಾನು ಜಾಯಿಂಟ್ ಮಾಡ್ಕೋತೀನಿ. ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿ ನಾವು ಫ್ರಂಟ್ ಆರ್ಮೋಲನ್ನು ನೋಡಿಕೊಂಡು ಆಮೇಲೆ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡಿಕೊಂಡು
ಈ ಕಡೆ ಪಾರ್ಟನ್ನು ಕೂಡ ನಾನು ಈ ಥರ ಸೆಂಟರನ್ನು ಕೂಡಿಸ್ಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ. ಫೈನಲ್ ಲುಕ್ ಈ ಥರ ಬಂದಿದೆ. ಈಗ ಕುರ್ತಿನ ಉಲ್ಟಾ ಮಾಡಿಕೊಂಡು ಫಿಟ್ಟಿಂಗ್ ಮಾಡಬೇಕು. ಸೊಂಟದವರೆಗೂ ನಾವು 2 ಇಂಚ್ ಬಿಟ್ಕೊಂಡು ಫಿಟ್ಟಿಂಗ್ ಮಾಡಬೇಕು. ಕೆಳಗಡೆ ಅರ್ಧ ಇಂಚ್ ಬಿಟ್ಕೊಂಡು ಫಿಟ್ಟಿಂಗ್ ಮಾಡಬೇಕು. ಇಲ್ಲಿ ಕೆಳಗಡೆ 2 ಫೋಲ್ಡ್ ಮಾಡಿ ಫುಲ್ ರೌಂಡಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.